ನೀನೊಬ್ಳೆ ಅಲ್ಲ ಕಣೆ ಕಟ್ಟೋದು, ನಾನು ಕಟ್ತೀನಿ. ಹ್ಞೂ ನೀನು ನಾನು ಒಬ್ಳೆ ಕಟ್ಟೋದು ಅಂತ ಹೇಳಿ ಬಿಲ್ಡಪ್ ಕೊಡಬೇಡ ನೀನು ಜಾಸ್ತಿನ. ನಾನು ಹೇಳಿದ್ದೆ ತಾನೇ ನಾವು ಕಟ್ತೀವಿ ಅಂತ. ಹೋಗು ಸುಮ್ಮನೆ ಕಾಲು ಕೆರ್ಕೊಂಡು ಏನಕ್ಕೆ ಜಗಳಕ್ಕೆ ಬತ್ತೀಯ ನೀನು? ಹೋಗು ಸುಮ್ಮನೆ, ನಮ್ಮ ಹತ್ರ ಮಾತಾಡಬೇಡ ನೀನು. ನೋಡು, ನಾನೇನು ಜಗಳ ಮಾಡ್ತಾ ಇಲ್ಲ, ಇರೋದು ಹೇಳ್ತಾ ಇದ್ದೀವಿ. ನಾವಿವಾಗ ನಾವು ಕಟ್ತೀವಿ. ನಾವು ನೀನು ಸ್ವಲ್ಪ ಹತ್ಲ ಮಾಡ್ಕ್ಯ, ನೀನು ಮನೆ ಕಡಿಕೆ ಮಾಡ್ಕ್ಯ. ನಮ್ಮ ಕಡಿಕೆ ಮಾಡಿದೆ. ನಾನು ನಾಳೆ ಹೊತ್ನಾಗ ಮನೆ ಕಟ್ತೀನಿ. ನಂದು ಅಲ್ಲಿಗೆ ಗೋಡೆ ಬತ್ತೈತಿ, ಆವಾಗ ತ್ಯಾಸ್ತ ಆಗುತ್ತೆ. ಸಂಪು ನೀನು ಅಲ್ಲಿ ಮಾಡಬೇಡ, ನೀನು ಅಲ್ಲಿ ಮಾಡಿಕೊಡ್ದು. ನೀನು ಹತ್ಲಾಗ ಮಾಡ್ಕೋಬೇಕು, ಬೇರೆ ಕಡಿಕೆಲ್ಲ ಮಾಡ್ಕೋಬೇಕು. ನೀನು ಅಲ್ಲಿಗೆ ಮಾಡಿಕೊಡ್ದು ಅಷ್ಟೇ. ನೀನೊಬ್ಳೆಲ್ಲ ಕಟ್ಟೋದು, ನಾನು ಕಟ್ತೀನಿ. ನಾನು ಎದ್ದಕ್ಕೆ ಕಟ್ತೀನಿ, ನಾನು ನಿನ್ನಂಗೆ ಎದ್ದಕ್ಕೆ ಕಟ್ತೀನಿ ನಾನು. ಅಲ್ಲಿಗೆ ಮಾಡಿಕೊಡ್ದು ಅಷ್ಟೇ. ನೀನು ಬೇರೆ ಕಡೆಗೆ ನೀನು ಮಾಡ್ಕೋಬೇಕು, ನೀನು ಬೇರೆ ಕಡೆಗೆ ಮಾಡ್ಕೋಬೇಕು. ನೀನು ಬೇರೆ ಕಡೆಗೆ ಮಾಡ್ಕೊಂಡು ನೀನು ಇವತ್ತು ಮಾತಾಡಬೇಕು. ಬೇರೆ ಕಡೆಗೆ ಮಾಡ್ಕೊ, ನೀನು ಬೇರೆ ಕಡೆಗೆ ಮಾಡ್ಕೊ, ಅಲ್ಲಿ ಮಾಡಬೇಡ ನೀನು. ನಾವು ಇರಲಿಲ್ಲ, ನಾನು ನನ್ನ ತಂಗಿ ಎಲ್ಗ ಹೋಗಿದ್ವಿ, ಅದಕ್ಕೆ ಸುಮ್ಮನಾಗಿದ್ದೀವಿ. ಅಲ್ಲಿಗೆ ಮಾಡ್ಕೊಡ್ದು ಅಂದರೆ ಮಾಡಿಕೊಡ್ದು. ಹೋಗು ಒಟ್ಟುರ್ಕಿ, ಸುಮ್ಮನೆ ಒಟ್ಟುರ್ಕೊಂಡು ಯಾಕೆ ಬಂದಿದೀಯಾ? ಅಲ್ಲ ಕಟ್ಟೋಳು ಕಟ್ಕೆ ಹೋಗು. ನಿನ್ನ ಜಾಗದಾಗ ನೀನು ಕಟ್ತೀಯ ನಿನ್ನ ಮನೇನ, ನನ್ನ ಜಾಗದಾಗ ನಾನು ಮನೆ ಕಟ್ತೀನಿ, ನಿನ್ನ ಜಾಗದಾಗ ನೀನು ಕಟ್ಟು. ಯಾರು ಬೇಡ ಅಂಬಲ್ಲ. ಹೋಗಿ ನಿನ್ನ ಜಾಗದಾಗ ನೀನು ಮಾಡ್ಕೆ, ನಮ್ಮ ಜಾಗದಾಗ ನಾವು ಮಾಡ್ಕೊಂತೀವಿ. ಇಬ್ಬರೂ ಮಾಡ್ಕೊಂಬ. ಸುಮ್ಮನೆ ಇಬ್ಬರು ಅಣ್ಣ ತಮ್ಮಗಳಾಗಿ, ಸ್ವಂತ ಅಣ್ಣ ತಮ್ಮಗಳಾಗಿ ಈ ರೀತಿ ಚಿಕ್ಕ ಚಿಕ್ಕದಕ್ಕೆಲ್ಲ ಜಗಳ ಮಾಡಿದ್ರೆ ಯಾರಾದರೂ ಏನಂತಾರೆ? ಹೋಗು ಸುಮ್ಮನೆ ನೀನು ಕಟ್ಕೆ ಹೋಗಿ. ನೀನು ಈಗ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ಯಾ ಅಂದಮೇಲೆ ಒಳ್ಳೆ ರೀತಿ ಮಾಡ್ಕೆ ಹೋಗು. ಅದಕ್ಕೇನಕ್ಕೆ ಜಗಳ ಮಾಡೋಕ್ಕೆ ಬಂದಿದೆಯಾ ಇಲ್ಲಿ? ಸುಮ್ಮನೆ ನಾವೇನೋ ಒಳ್ಳೇದು ಬಯಸ್ತೇವೆ ಹೊರತು ನಾವು ಯಾರಿಗೋ ಕೆಟ್ಟದ್ದು ಬಯಸಲ್ಲ. ನಮ್ಮ ಜಾಗದಾಗ ನಾವು ಮಾಡ್ಕೊಂಡಿದ್ದೀವಿ, ನಿನಗೇನು ಕಷ್ಟ ನಮ್ಮ ಜಾಗದಾಗ ಮಾಡ್ಕೊಂಡ್ರೆ? ಅದೇನು ಎಲ್ಲನ ಏನೂ ಆಗಲ್ಲ, ಸುಮ್ಮನಿರು. ನಿನ್ನ ಗಂಟನೇ ಬಂದು ಹೇಳು, ಅವನ ತಾಗೆ ಹೇಳ್ತೀನಿ ನಾನು. ಸಿಲ್ಲಿಂಗ, ನೀನು ಅಲ್ಲಿಗೆ ಮಾಡಬೇಡ ಕಡು, ಅಲ್ಲಿ ಮಾಡಬೇಡ ನೀನು. ನಾವು ನಾಳೆ ಹೊತ್ನಾಗ ಅಲ್ಲಿ ಗೋಡೆ ಇಕ್ತೀವಿ. ನಮ್ಮದು ಅಲ್ಲಿಗೆ ಗೋಡೆ ಬತ್ತೈತಿ. ನಮ್ಮ ಗೋಡೆಗೆಲ್ಲನ ಹೆಚ್ಚು ಕಡಿಮೆ ಆಗುತ್ತೆ. ಸಂಪ್ ಮಾಡಿ ತ್ಯಾಸ್ತ ಆಗುತ್ತೆ. ನೀನು ಮಾಡಬೇಡ, ಹತ್ಲ ಮಾಡ್ಕ್ಯ, ಒಂದಿಟ್ಟು ಆತತ ಮಾಡ್ಕ್ಯ. ಎಲ್ಲಿ ಮಾಡಬೇಡ ನೀನು. ಬೇಕಾದ್ರೆ ಮನೆ ಒಳಗೆ ಹಾಕ್ಯ, ಯಾರೂ ಕೇಳಲ್ಲ. ಇಲ್ಲ ಇತ್ಲಾಗ ನಿನ್ನ ಜಾಗದ ಕಡೆಗೆ ಹತ್ಲ ಬೇರೆ ಕಡೆಗೆ ತಕ್ಕ, ಹತ್ಲಾಗ ಹಾಕ್ಕೊಡ್ದು, ಹತ್ಲಾಗ ತೆಗಿಕೊಡ್ದು, ಹತ್ಲ ಮಾಡಿಕೊಡ್ದು ಅಷ್ಟೇ. ಅಲ್ಲ, ನಿಮಗೆ ಹೆಂಗೆ ತಿಳಿತೈತೆ? ನೀವು ತಿಳಿಯರಾಗಿದ್ದರೆ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನೀವು ತಿಳಿದಿಲ್ಲದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಅಲ್ಲ, ನೀವು ಇವತ್ತು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಮ್ಮ ಜಾಗದಾಗ ನಾವು ಮಾಡ್ಕೊಂಡಿದ್ದೀವಿ, ಇನ್ನೂ ಜಾಗ ಬಿಟ್ಟಿದ್ದೀವಿ. ಇನ್ನೂ 10 ಅಡಿ ಜಾಗ ಐತೆ. 10 ಅಡಿ ಜಾಗ ಬಿಟ್ಟು ನಮ್ಮ ಕಡೆಗೆ ನಮ್ಮ ಜಾಗದಾಗ ನಾವು ಸೊಂಪು ಮಾಡ್ಕೊಂಡಿದ್ರೆ ಅಲ್ಲಿ ಮಾಡಬೇಡ ಅಂತ ಹೇಳಿ ತಡಿಯಕ್ಕೆ ನೀನು ಏನು ಅಧಿಕಾರ ಐತೆ? ಅದಕ್ಕೆ ಏನು ಅಧಿಕಾರ ಐತೆ? ನೀನು ಸುಮ್ಮನೆ ಮಾತಾಡಬೇಡ. ಏನೊಂದು ಕೊಕ್ಕೆ ಇಕ್ಬೇಕು ಅಂತ ಹೇಳಿ ಬಂದು ಒಂದು ಕೊಕ್ಕೆ ಇಕ್ಕಬೇಡ. ನಿಂದೇನೈತೆ ಅಷ್ಟು ನೋಡ್ಕೊಂಡು ಹೋಗ್ತಾಯಿರು. ನೀನೇನು ಮಾಡಿದ್ರು ನಾವು ನಿಲ್ಸೋಕ್ಕಾಗಲ್ಲ. ನೀನು ಏನು ಮಾಡಿದ್ರು ನಾವು ಏನೂ ಮಾಡೋಕ್ಕಾಗಲ್ಲ. ಇಲ್ಲೋಡು, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟೇ. ಇಲ್ಲ ಕಣಪ್ಪ, ನೀನು ಏನಾನ ಮಾಡ್ಕೆ, ಒಂದೆರಡು ದಿನ ನೀನು ಮಾಡಬೇಡ. ಹತ್ಲಾಗ ಇನ್ನೂ ಜಾಗ ಐತಲ್ಲ, ಇನ್ನೊಂದು ಹೊಸ ಹತ್ಲಾಗೆ ತಕ್ಕ. ಬೇಡ, ಇತ್ಲ ಬೇಡ ನೀನು. 10 ಅಡಿ ಬಿಟ್ಟಿದೆಯಲ್ಲ, ಇನ್ನೂ 5 ಅಡಿ ಬಿಟ್ಟು ಕಟ್ಕೆ. 5 ಅಡಿ ಮಾಡ್ಕೆ ಸಂಪ ನೀನು. ಬೇಡ ಅಂಬಲ್ಲ, ನಾನು ಬೇಡ ಅಂಬಲ್ಲ ಅಷ್ಟೇ. ನಾನು ಮನೆ ಕಟ್ತೀನಿ, ನಾನು ಕಟ್ತೀನಲ್ಲ ಅದಕ್ಕಾಗಿನ. ನಾನು ಕಟ್ಟೋದಕ್ಕಾಗಿ ಕೇಳ್ತೀನಿ ಅಷ್ಟೇ. ನಾನು ಕಟ್ಟಲಿಲ್ಲ ಅಂದ್ರೆ ನೀನು ಹೆಂಗೆ ಕೇಳ್ತಿರ್ಲಿಲ್ಲ? ನಾನು ಖಾಲಿ ಜಾಗ ಬಿಟ್ಟು ನಾನು ಎಲ್ಲಾನ ಬೇರೆ ಕಡೆಗೆ ಹೋಗಂಗಿದ್ರೆ ನಾನು ಕೇಳ್ತಿರ್ಲಿಲ್ಲ. ನಾವು ಮಾಡ್ತೀವಿ ನಾಳೆಯಿಂದಾನ. ನಾವು ಎಲ್ಲನ ಕಂಡಿದ್ದೀವಿ, ನಾವು ಎಲ್ಲ ಮಾಡ್ತೀವಿ. ನಾವು ನಿನಗಿನ್ನೂ ಹೆಚ್ಚಾಗಿ ಕಟ್ತೀವಿ. ನಾವು ಡಬಲ್ ಅಪ್ಟೇರ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಬಲ್ ಅಪ್ಟೇರೇ ಕಟ್ತೀವಿ. ಅದಕ್ಕೇ ನೀನು ಕಟ್ಕೊಡ್ದು ಅಷ್ಟೇ. ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು. ತಿರ್ಗ ನಾನೇನೇನು ಮಗಳೆಲ್ಲ ಮಾತಾಡೋಕೆ ಹೋಗಲ್ಲ, ನಾವು ಕಟ್ತೀವಿ. ಯಾವ ನೀನು ಓದಿಕೆತ್ತಂತದು? ಓದಿಕೆತ ಸುಮ್ಮನೆ ಹೋಗತ್ತ. ಏನು ಒಟ್ಟೂರಿ ಓದಿಕೆತ ನೀನು? ಒಟ್ಟೂರ್ಕೊಂಡು ಬಂದಿದ್ಯಾ ನೀನು? ಒಟ್ಟೂರ್ಕ್ ನನ್ನ ಮುಂದೆ ಒಟ್ಟೂರ್ಕೊಂಡು ಬಂದಿರಾಳು ನೀನು. ಸುಮ್ಮನೆ ಹೋಗ್ತಿಲ್ವ ವಯಸ್ಸಿಗೆ? ಅವರಿಗೆ ತಂದೆ ಕೊಡ್ಬೇಕಂತ ಬಂದಿದೀಯ, ಹೋಗ್ತಿಲ್ವ ವಯಸ್ಸಿಗೆ? ಸುಮ್ಕಿರಲ್ಲ. ಅವಳವೇನು ಕೇಳ್ತೀರ? ನಿಮ್ಮ ಜಾಗದಾಗ ನೀವು ಮಾಡ್ಕೊಂಡಿದ್ರೆ ಅಂದರೆ ಯಾರೇನು ಕೆಮ್ಕೊಂಬಂಗಿಲ್ಲ. 5 ಅಡಿ ನೀನು 5 ಅಡಿ, ನೀನು 5 ಅಡಿ ಬಿಟ್ಟ ಮೇಲೆ 10 ಅಡಿ ಜಾಗ ಬಿಟ್ಟ ಮೇಲೆ ಇನ್ನು ಯಾಕೆ ತಿರುಗ್ತಕ್ರಲ್ಲ? ಇವಳು ಅಕ್ಕಿ ಇಕ್ಕಾಗಿ ಒಟ್ಟೂರ್ಕ್ ನನ್ನ ಮುಂದೆ. ಈ ಜಿಮ್ಮೆ ನಾನು ಹೇಳೋದು ಕೇಳು. ನಾನು ಯಾಕೆ ಒಟ್ಟೂರ್ಕಮಲ್ಲ, ಏನಿಲ್ಲ. ನಂದು ಏನೈತೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನೇನೇನು ಇವತ್ತು ಒಟ್ಟೂರ್ಕೊಂಡು ನೀನು ಬಂದಿಲ್ಲ. ನೀನು ಮಾಡೋದ್ರಿಂದ ನನಗೇನು ಬರೋಂಗಿಲ್ಲ, ನಾನು ಮಾಡೋದ್ರಿಂದ ನಿನಗೇನು ಬರೋಂಗಿಲ್ಲ. ನಾನು ಇವತ್ತು ಡಬಲ್ ಅಪ್ಟೇರ್ ಕಟ್ತಾ ಇದ್ದೀನಿ. ನನಗೂ 2 ಮಕ್ಕಳಿದ್ದಾರೆ ಅಂದಮೇಲೆ ನಾನು ಡಬಲ್ ಅಪ್ಟೇರ್ ಕಟ್ತೀನಿ. ಅದಕ್ಕಾಗಿನ ಇನ್ನು ನಾನೇ ದೊಡ್ಡದು, ನಾನೇ ಕಟ್ಟೋದು ಅಂತ ನೀನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ, ನಾನು ಮಾಡ್ಕೋಬೇಕು. ಅದಕ್ಕೆ ನೀನು ಬೇರೆ ಕಡೆಗೆ ನೀನು ಬೇರೆ ಮಾಡ್ಕೆ ಅಂತ ಹೇಳ್ತಾ ಇರೋದು ಅಷ್ಟೇ. ನೀನು ಬೇರೆ ಏನೇ ಆಗಿದ್ರು ನಾನು ಹೇಳ್ತಿರ್ಲಿಲ್ಲ. ಅದೊಂದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಎಲ್ಲರೂ ಯಾರ್ಯಾರೋ ನನಗೆ ಹಂಗಂತ ಹೇಳಿದ್ರು ಊರಾಗೆಲ್ಲನ.
ಇವಾಗ ನಮ್ಮ ತಮ್ಮ ಮಾತಾಡಬೇಡ್ರಿ, ನಾವು ಜಗಳ ಮಾಡ್ಕೊಂಬಂಗಿಲ್ಲ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ನೀವೇನು ಮಾಡ್ತೀರಾ ಅದನ್ನ ಮಾಡ್ಕೊಳ್ರಿ, ಸರಿನಾ? ನಾವು ಜಗಳ ಆಡೋಕ್ಕೆ ತಯಾರಿಲ್ಲ. ಇಂಥ ಶುಭ ಕೆಲಸಗಳು ಮಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಒಂದು ಜಗಳ ಮಾಡ್ಕೋಬಾರ್ದು. ಅದಕ್ಕೆ ನಿಮ್ಮ ಪಾಡಿಗೆ ನೀವು ಅದೇನು ಮಾಡ್ಕೊಂತೀರಿ ಮಾಡ್ಕೊಳ್ರಿ. ಬಿಡತ್ತವಳೆ ಹಂಗೆ ಬುಗ್ಲಿಕ್ಕೆಂಬ್ಲತ್ತ. ನಾವು ಬೊಗಳ್ಕೊಂಡ್ರೆ ದೇವ್ಲಕ್ಕೆ ಆಗಲ್ಲ. ಬೌ 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 ಅಂತ ಬೊಗ್ಲಿಕ್ಕೆ ಹೇಳ್ತೀನಿ. ನೀನು ಬೊಗ್ಲಿಕ್ಕೆ ಬೇಕು ಅಂತಲೇ ಇದೆಯಾ ಬೊಗ್ಲಿಕ್ಕೆ? ನೀನು ಬೊಗ್ಲಿಕೊಂಡ್ರೆ ಯಾರೇನು ಕೇರ್ ಮಾಡಲ್ಲ, ಯಾರೇನು ನಿನ್ನ ಕೇರ್ ಮಾಡಲ್ಲ. ಬೊಗ್ಳಕ ಬೌ 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 ಅಂತ ಬೊಗಳು. ನೀನು ಸುಮ್ಮನೆ ಹಂಗೆಲ್ಲ ಮಾತಾಡಬೇಡ ನೋಡು. ವೇದು ಹೇಳಿರ್ತೀನಿ, ನೀನು ಸರ್ ಬಂದಂಗೆ ಮಾತಾಡ್ತೀಯ. ಹೆಂಗೆ ಮಾತಾಡ್ತೀಯ ನೋಡು. ಯಾಕೋ ಯಾಕೆ ಜಗಳ? ಅಲ್ಲಲ್ಲ ತಮ್ಮ, ನಾವು ಇವಾಗ ಮನೆ ಕಟ್ಟಿರಿ, ಅಲ್ಲಿಗೆ ಗೋಡೆ ಇಕ್ತೀವಿ. 10 ಅಡಿ ಜಾಗ ಬಿಟ್ಟಿರ್ಬೋದು, ನಾವು 5 ಅಡಿ ಅವರ 5 ಅಡಿ ಬಿಟ್ಟಿದ್ರು ಅಲ್ಲ, ನಾವು ಗೋಡೆ ಇಕ್ತಾಗ ನಮ್ಮ ಗೋಡೆ ಎಲ್ಲ ತೆವಸ್ತಾಮತ್ತೆ ತಾನೆ. ಅವನು ಸಂಪು ಕಟ್ಟಿದ್ರೆ ಅಲ್ಲಿ ಸಿದ್ಲಿಂಗ ನಮ್ಮ ಗೋಡೆ ಎಲ್ಲ ತೆವಸ್ತಾಮತ್ತೆ ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು 5 ಅಡಿ ಅತ್ಲ ತಕ್ಕ ಅಂತ ಹೇಳ್ತಾ ಇದ್ದೀನಿ. 10 ಅಡಿ ಬಿಟ್ಟು ಇನ್ನೂ ಒಂದು 5 ಅಡಿ ತಗೊಂಡು ಇನ್ನು ಆ ಕಡೆಗೆ ಮಾಡ್ಕೆ ಈ ಕಡೆಗೆ ಮಾಡ್ಕೋಬೇಡ. ನಮ್ಮ ಗೋಡೆ ಬರುತ್ತಲ್ಲ ಆ ಕಡೆಗೆ ಮಾಡ್ಕೋಬೇಡ, ನೀನು ಆ ಕಡೆಗೆ ಮಾಡ್ಕೆ ಸಂಪು ಇನ್ನೊಂದು ಕಡೆಗೆ ಅಂತ. ನೀನು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಅದೆಲ್ಲಿ ಮಾಡಬೇಕು ಮನೆ ಮುಂದೆ ಅಲ್ಲೇ ಮಾಡೋದು. ನೀವು ಹೇಳ್ದಂಗೆಲ್ಲ ಮಾಡಿದ್ರೆ ಆಯ್ತಲ್ಲ. ಮಾಡಬೇಕಪ್ಪ, ಒಬ್ರಿಗೆ ತೊಂದರೆ ಮಾಡಬಾರ್ದು. ನಾನು ಹೇಳ್ದಂಗೆ ಮಾಡಬೇಕು. ನಾವು ನಿನ್ನಂಗೆ ಮಾಡ್ಕೋಬೇಕು ತಾನೆ, ನಿನ್ನಂಗೆ ನಾವು ಮಾಡ್ಬೇಕು ತಾನೆ. ಅದಕ್ಕಾಗಿನ ನಾವು ಮೇಲೋಡು ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಇಲ್ಲ ಸಮಸ್ಯೆ ಅಂತ ಹೇಳ್ತಾ ಇರೋದು. ಅದಕ್ಕೇನೆ ನಾವು ಬಂಡವಾಳ ಹಾಕ್ತೀವಿ, ನೀನು ಬಂಡವಾಳ ಹಾಕ್ತೀಯ. ಮುಂದಾಗ್ಲೇ ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಮತ್ತೆ ನಿನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತ. ನಾನು ಒಟ್ಟೂರಿಗೆ ಹೇಳ್ತಿಲ್ಲ ಕಣಪ್ಪ, ನಾವು ಒಟ್ಟೂರಿಗೆ ಯಾಕೆ ಹೇಳ್ತೇನೆ? ಸುಮ್ಮನೆ ಮಾತಾಡಬೇಡ್ರಿ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗ್ರಿ. ನಮ್ಮ ಜಾಗದಾಗ ನಾವು ಮಾಡ್ಕೊಂಡಿದ್ದೀವಿ. ಯಾರನ್ನ ಕರ್ಕೊಬತ್ತೀರ ಅದು ಯಾರು ಹೇಳ್ತಾರೆ ಕರ್ಕೊಬಂದು ಹೇಳ್ರಿ. ನಮ್ಮ ಹತ್ರ ಕೇಳಬೇಡ್ರಿ. ಗಿರ್ಜಿಮೆ ಸುಮ್ಮನೆ ನೀನೇನು ಈ ಕೇಳಕ್ಕೆ ಹೋಗ್ಬೇಡ, ಏನೋ ಮಾತಾಡಕ್ಕೆ ಹೋಗ್ಬೇಡ. ಅಂದರೆ ನೀವು ಕಟ್ತೀರಾ ಪಾಪ, ಏನು ಮಾಡ್ತೀಯ ಬಂಡವಾಳ ಹಾಕಿ. ಇವ್ರು ಹಿಂಗೆ ಮಾಡಿದರೆ ಅಲ್ಲಿ ಅದೇ ಗೋಡೆ ಎಲ್ಲ ತ್ಯಾವಸ್ತಾಮತ್ತೆ, ಸೊಂಪೆಲ್ಲ ಲೀಕ್ ಆಗ್ತೈತೆ, ತ್ಯಾವಸ್ತಾಮತೈತೆ ಪಾಪ. ಇವರು ಕಟ್ತಾರಂತೆ ನಿಮ್ಮ ಹಂಗೇನೆ. ಅದಕ್ಕೆ ಅಂದರೆ ಅದು ಮಾಡಬಾರ್ದು ಹೇಳು. ನೀವೇನು ಸುಮ್ಮನೆ ಸೊಂಪೆ ಮಾಡ್ಕೋಬೇಡ್ರಿ. ಸುಮ್ಮನೆ ಒಂದು ಸಿಂಟಿಯ ಕ್ಯಾತನ ತಗೊಂಬಂದು ಕೇಳ್ರಿ. ಏನು ಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ ಸಂಪೇನು. ಹೋಗ್ತಾ ಇರು ಈಗ ಕಟ್ರ ಗೊತ್ತಿಲ್ಲದಲ್ಲಿ ಏನು ಮಾತಾಡ್ತೀವಿ. ಸುಮ್ ಬೇಡ ಎಲ್ಲ ನಾವು ಸೊಂಪು ಮಾಡಿಸಿ ಮನೆ ಕಟ್ಟೋದು ವಸ್ತು ಮನೆಗಳು ಕಟ್ರ ನಮ್ಮ ಮಗಂದಿಲ್ಲ. ನಾನು ಹೋಗ್ತೀರ ಅಷ್ಟೇ, ಸುಮ್ ತಿಳಿಯಲಿಲ್ಲ ಅಂದಮೇಲೆ ಯಾತಕ್ಕೆ ಮಾತಾಡ್ಚತ್ತ ಅಷ್ಟೇ. ನಿನಗೆ ಗೊತ್ತಿಲ್ಲ ಅಕ್ಕ, ಈಗೆಲ್ಲ ಮಾಡಿಸ್ತಾರೆ. ನಮ್ಮ ಜಾಗದಾಗ ನಾವು ಮಾಡ್ಕೊಂಡಿದ್ದೀವಿ. ಯಾರು ನಮ್ಮನ್ನ ಹೆಂಗೆ ಕೇಳೋ ಅಂಥದ್ದೇನಿಲ್ಲ. 5 ಅಡಿ ಬಿಟ್ಟಿದ್ದೀವಿ, ಅವ್ರು 5 ಅಡಿ ಬಿಟ್ಟಿದ್ದಾರೆ ಸಿಂಧಿ ಅಂದಮೇಲೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬ್ಲೇಳ ಅಷ್ಟೇ. ಈಗ ಅಣ್ಣ ತಮ್ಮಗಳು ಅಂದಮೇಲೆ ಅಕ್ಕಪಕ್ಕದಾಗ ಇದ್ದೇ ಇರುತ್ತೆ. ಆ ಅಕ್ಕಪಕ್ಕದಾಗ ಅನುಸರಿಸ್ಕೊಂಡು ಹೋಗಬೇಕು. ಗಿರ್ಜಿಮೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಪ್ಪ. ಸುಮ್ಮನೆ ಅದೇನು ಮಾಡ್ತಾರೆ ಮಾಡಲಿ. ಸುಮ್ಮನೆ ಏನಕ್ಕೆ ತಲೆ ಕೆಡಿಸ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಬದು ಬೇಡ. ಹೇಳಿದೀವಿ ತಾನೆ ಅಷ್ಟೇ. ಯಾರೇನು ಬಂದರೂ ನಮಗೇನು ಮಾಡೋಕ್ಕಾಗಲ್ಲ ಬಾ. ಇವಾಗ ಏನು ಬಿಡಪ್ಪ, ಕಟ್ಕೊಂಡಿಲ್ಲ ಜಾಗ ಬಿಟ್ಟಿಲ್ಲ ಅತ್ತ ಕಟ್ಕೊಂಡವ್ರು ಎಂಬುದಾದರೆ ಒಂದು ಮಾತು. ನಂದೇನು ಹೇಳೋಣ, ನಾನು ಏನು ನಡೆಸೋಣ ಅಂತ ಬರ್ತಾರೆ ಬಿಡು. ನಾವೇನೇನು ಮಾತಾಡೋಕೆ ಹೋಗಲ್ಲ. ಹಂಗಲ್ಲ, ನಾವು ಇದ್ದಿದ್ದಂಗೆ ಹೇಳ್ತಾ ಇರೋದು. ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ಜಗಳ ಮಾಡ್ಕೋಬಾರ್ದು. ನಾವು ಇವಾಗ ಕಟ್ಟಿಸ್ತಾ ಇದ್ದೀವಿ, ಸೊಂಪು ತೆಗ್ದಿದ್ದಾರೆ. ಅದಕ್ಕೆ ಅದನ್ನು ನೋಡಿ ಸಹಿಸ್ಕೊಂಬಕ್ಕಾಗದಿಲ್ಲದಕ್ಕೆ ನಾವು ಕಟ್ತೀವಿ. ನಾವು ಕಟ್ಟಬೇಕು. ಇನ್ನು ಕಟ್ಟಿತಾಗಿಲ್ಲ ಬಿಟ್ಟಿತಾಗಿಲ್ಲ, ನಾವು ಕಟ್ಟಬೇಕು. ನೀನು ಹತ್ಲ ಮಾಡ್ಕ್ಯ, ನನ್ನ ಗೋಡೆಗೆ ಇದಾಗುತ್ತೆ. ಜಾಗ ಬಿಟ್ಟಿದ್ದೀನಿ, ನಾನು 5 ಅಡಿ ಬಿಟ್ಟಿದ್ದೀನಿ, ಅವಳು 5 ಅಡಿ ಬಿಟ್ಟಿದ್ದಾಳೆ ಅಂದಮೇಲೆ ಮುಚ್ಕೊಂಡು ಕಟ್ಕೋಬೇಕು ತಾನೆ. ಅವ್ರ ಜಾಗದಕ್ಕೆ ಏನಾದರೂ ಹೋಗಿದ್ರೆ ಮಾತಾಡಬೇಕು. ನಾವು ಅದಕ್ಕೇ ಯಾಕೆ ಸುಮ್ಮನೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಜಗಳ ಆಡಬಾರ್ದು, ಹೊಟ್ಟೆವ್ರಿ ಜನ ಇದ್ದೇ ಇರ್ತಾರೆ ಅಂತೇಳಿ ನಾನು ಅದಕ್ಕೇ ಏನು ಮಾತಾಡೋಕ್ಕೆ ಹೋಗಿಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.